ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟಗೆ ಮತ್ತೆ ಬಿತ್ತು ಜಗಳ. ಹೌದು ವೀಕ್ಷಕರೇ, ಗಿಲ್ಲಿ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಕಿಚನ್ ಅನ್ನು ಕ್ಲೀನ್ ಮಾಡಿ ಅಂತ ಹೇಳ್ತಿರ್ತಾರೆ. ಆಗ ಅಶ್ವಿನಿ ಗೌಡ ಅವರು ಗಿಲ್ಲಿ ನಾಳೆ ಮಾಡ್ತೀವಿ ಕಣೋ, ನನಗೆ ತುಂಬ ಸುಸ್ತಾಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವರು ಏನು ಆರೆ ತಗೊಂಡು ಅಗ್ಯಕ್ಕೆ ಹೋಗಿದ್ರೆ ಸುಸ್ತಾಗೋದಿಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವರು ನೀನು ಇವಾಗಲೇ ಮಾಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ನಿಧಾನಕ್ಕೆ ಮಾತಾಡು ಅಂತ ಜೋರಾಗಿ ರೇಗಾಡ್ತಾರೆ. ಆಗ ಅಶ್ವಿನಿ ಗೌಡ ಅವರು ಬಂದು ನಿನಗೆ ಕ್ಯಾಪ್ಟನ್ ಆಗಿದೆಯಾ ಅಂತ ಏನು 2 ಕೊಂಬಿದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವರು ಕೌಂಟರ್ ಕೊಡ್ತಾರೆ, ನೀನು ಕ್ಯಾಪ್ಟನ್ ಆಗಿ ತೋರ್ಸಮ್ಮ ಅಂತ ಹೇಳ್ತಾರೆ. ಅವಾಗ ಅಶ್ವಿನಿ ಗೌಡ ಅವರು ಯಾರಿಗೆ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವರು ನಿನಗೆ ಹೇಳ್ತಿರೋದು, ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ನಿನಗೆ ತಾನು ಅಂತ ಎಲ್ಲ ಮಾತಾಡಬೇಡ ಅಂತ ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವರು ನಾನು ಹಾಗೆ ಮಾತನಾಡೋದು ಅಂತ ಹೇಳ್ತಾರೆ. ಆಮೇಲೆ ಅಶ್ವಿನಿ ಗೌಡ ಅವರು ನಾನು ಮಾಡೋದೇ ಇಲ್ಲ ಅಂತ ಹೊರಟೋಗ್ತಾರೆ. ಆವಾಗ ಗಿಲ್ಲಿ ನಟ ಅವರು ನೀವಿವತ್ತು ಮಲ್ಕೊಂಡು ಬಿಟ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ವಾರ್ನಿಂಗ್ ಕೊಡ್ತಾರೆ ಗಿಲ್ಲಿ ನಟ ಅವರು. ಅಶ್ವಿನಿ ಗೌಡ ಅವರು ಹೋಗಿ ಮಲ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಗಿಲ್ಲಿ ನಟ ಅವರು ಮೇಡಮ್ ಅಂತ ಗಂಟೆ ಸದ್ದು ಮಾಡಿ ಎಬ್ಬಿಸೋಕೆ ಹೋಗ್ತಾರೆ. ವೀಕ್ಷಕರೇ, ಇದು ತುಂಬ ಟ್ವಿಸ್ಟ್ ಇದೆ. ಮುಂದೆ ಏನಾಗುತ್ತದೆ? ಮುಂದಿನ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಇವರಿಬ್ಬರಿಗೆ ಹೇಗೆ ಮಾತಿನಲ್ಲಿ ಚಟಪಟಿ ಆಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಎಲ್ಲರಿಗೂ ಧನ್ಯವಾದಗಳು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಎಂದು ಹೇಳಿ. ಯಾರದು ತಪ್ಪು ಯಾರದು ಸರಿ ಎಂಬುದನ್ನು ಕಮೆಂಟ್ ಮೂಲಕ ಕಮೆಂಟ್ ಹಾಕಿ. ಹಾಗೆ ಯಾರೆಲ್ಲ ನಿಮ್ಮ ನೆಚ್ಚಿನ ಸ್ಪರ್ಧಿಗಳ ಹೆಸರನ್ನು ತಪ್ಪದೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಹಾಗೆ ದಿನನಿತ್ಯದ ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.